ದಶಕಗಳ ಬಳಿಕ ಐಸಿಸಿ ಟ್ರೋಫಿ ಟೂರ್ನಿ ಆತಿಥ್ಯವನ್ನು ವಹಿಸಿಕೊಂಡಿರುವಂತಹ ಪಾಕಿಸ್ತಾನ ಅದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ನೀರಿನಂತೆ ಖರ್ಚು ಮಾಡ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದ್ರೂ ಕೂಡ ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೆಯಲಿವೆ. ಇದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಲ್ಲಿನ 3 ಮೈದಾನಗಳನ್ನು ಫೈನಲ್ ಮಾಡಿ ನವೀಕರಣಗೊಳಿಸಿದೆ. ಈಗಾಗಲೇ ಗಡ್ಡಾಫಿ ಕ್ರೀಡಾಂಗಣವನ್ನು ಲೋಕಾರ್ಪಣೆ ಕೂಡ ಮಾಡಿಯಾಗಿದೆ. ಹಾಗೆ ಪಾಕಿಸ್ತಾನ ಆಟಗಾರರ ಜೆರ್ಸಿ ಕೂಡ ರಿವೀಲ್ ಆಗಿದೆ. ಆದರೆ ಉಳಿದ 2 ಮೈದಾನಗಳ ಬಗ್ಗೆ ಪಿಸಿಬಿ ಯಾವುದೇ ಅಪ್ಡೇಟ್ಸ್ ನೀಡಿಲ್ಲ. ಹಾಗಾದರೆ ಪಾಕ್ನಲ್ಲಿ ರೆಡಿಯಾಗಿದ್ದು ಒಂದೇ ಮೈದಾನನ ಹುಳುಕು ಮುಚ್ಚಿಟ್ಟುಕೊಳ್ತಿದ್ಯಾ ಪಾಕಿಸ್ತಾನ? ಪಾಕ್ ಆಟಗಾರರ ಜೆರ್ಸಿ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿಗೆ ಉಳಿದಿರೋದು ಇನ್ನು ಒಂದೇ ವಾರ. ಫೆಬ್ರವರಿ 19ರಿಂದ ಐಸಿಸಿಯ ಮೆಗಾ ಟೂರ್ನಿ ಆರಂಭಗೊಳ್ಳಲಿದೆ. ಚಾಂಪಿಯನ್ಸ್ ಟ್ರೋಫಿಯು 8 ತಂಡಗಳ ನಡುವೆ ನಡೀತಾ ಇದೆ. ಗ್ರೂಪ್ ಎ ನಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೆ ನ್ಯೂಜಿಲೆಂಡ್ ತಂಡಗಳಿವೆ. ಇನ್ನು ಗ್ರೂಪ್ ಬಿ ನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ತಂಡಗಳಿವೆ. ಈ ಬಾರಿ ಚಾಂಪಿಯನ್ಸ್ ಟ್ರೋಫಿ ಹೊಣೆಯನ್ನು ಹೊತ್ತಿರೋದು ಪಾಕಿಸ್ತಾನ. ಆದರೆ ಭಾರತ ಪಂದ್ಯಗಳನ್ನು ಆಡೋಕೆ ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಎಂದಿದ್ದಕ್ಕೆ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದೆ. ಉಳಿದೆಲ್ಲ ಪಂದ್ಯಗಳು ಪಾಕಿಸ್ತಾನದ 3 ಮೈದಾನಗಳಲ್ಲಿ ನಡೆದರೆ ಭಾರತದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ಇದೀಗ ಟೂರ್ನಿಗಾಗಿ ಸ್ಟೇಡಿಯಂಗಳನ್ನು ಸಿದ್ಧಗೊಳಿಸಿರುವಂತಹ ಪಾಕಿಸ್ತಾನ ಅದರಲ್ಲಿ ಒಂದು ಸ್ಟೇಡಿಯಂನ ಅನಾವರಣಗೊಳಿಸಿದೆ. ಗಡ್ಡಾಫಿ ಸ್ಟೇಡಿಯಂ ಉದ್ಘಾಟನೆ, ಜೆರ್ಸಿ ಅನಾವರಣ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಈ ಟೂರ್ನಿಗಾಗಿ ಆತಿಥೇಯ ಪಾಕಿಸ್ತಾನ ತಂಡ ತನ್ನ ನೂತನ ಜೆರ್ಸಿಯನ್ನ ಅನಾವರಣಗೊಳಿಸಿದೆ. ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂನಲ್ಲಿ ನಡೆದಂಥ ವಿಶೇಷ ಕಾರ್ಯಕ್ರಮದಲ್ಲಿ ಹೊಸ ಜೆರ್ಸಿಯನ್ನ ಅನಾವರಣಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆಯಾದಂತಹ ಪಾಕಿಸ್ತಾನ ತಂಡದ ಆಟಗಾರರು ಕೂಡ ಹಾಜರಿದ್ದರು. ಈ ಕಾರ್ಯಕ್ರಮದ ಜೊತೆಗೇನೆ ನವೀಕರಣಗೊಂಡಿರುವಂತಹ ಗಡ್ಡಾಫಿ ಸ್ಟೇಡಿಯಂ ಕೂಡ ಉದ್ಘಾಟನೆಗೊಂಡಿದೆ. ಈ ಸ್ಟೇಡಿಯಂನಲ್ಲೇ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ಬಹುತೇಕ ಪಂದ್ಯಗಳು ನಡೆಯಲಿವೆ. ಆದರೆ ಲಾಹೋರ್ ಮತ್ತು ಕರಾಚಿ ಮೈದಾನಗಳ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಹೊರಬಿದ್ದಿಲ್ಲ. ಯಾಕಂದ್ರೆ ಟೂರ್ನಿ ಆಯೋಜನೆಗೂ ಮುನ್ನ 3 ಮೈದಾನಗಳ ನವೀಕರಣ ಕಾರ್ಯ ನಡೀತಾ ಇತ್ತು. ಆದ್ರೀಗ ಗಡ್ಡಾಫಿ ಕ್ರೀಡಾಂಗಣವನ್ನು ಅದ್ಧೂರಿಯಾಗಿ ಇನಾಗ್ರೇಟ್ ಮಾಡಿದ್ರು ಕೂಡ ಉಳಿದ 2 ಸ್ಟೇಡಿಯಂಗಳ ಬಗ್ಗೆ ಮಾಹಿತಿ ಬಿಟ್ಕೊಟ್ಟಿಲ್ಲ. ಈ ಮೂಲಕ ಪಿಸಿಬಿ ತನ್ನ ಹುಳುಕನ್ನ ಮುಚ್ಚಿಟ್ಟುಕೊಳ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೆಮಿಫೈನಲ್ಗೆ 3 ತಂಡಗಳನ್ನ ಹೆಸರಿಸಿದ ಶೋಯಬ್. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನವೇ ಗೆಲ್ಲೋದು ಅಂತ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರೆಲ್ಲ ಈಗಾಗಲೇ ಭವಿಷ್ಯವನ್ನು ನುಡಿತಾ ಇದ್ದಾರೆ. 8 ತಂಡಗಳ ಪೈಕಿ ಸೆಮಿಫೈನಲ್ಗೆ ಇರುವಂತಹ 3 ತಂಡಗಳನ್ನ ಹೆಸರಿಸಿದ್ದಾರೆ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಶೋಯಬ್ ಅಖ್ತರ್. ಇವರ ಪ್ರಕಾರ ಈ ಸಲ ಏಷ್ಯಾದ 3 ತಂಡಗಳು ಸೆಮಿಫೈನಲ್ಗೆ ಏರ್ತವೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅದರಂತೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಸೆಮಿಫೈನಲ್ಗೆ ಇರೋದು ಖಚಿತ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಗ್ರೂಪ್ ಎ ನಲ್ಲಿವೆ. ಈ ತಂಡಗಳು ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ತಂಡಗಳಿಗೆ ಸೋಲುಣಿಸಿ ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಹಾಗೆ ಗ್ರೂಪ್ ಬಿ ನಲ್ಲಿ ಅಫ್ಘಾನಿಸ್ತಾನ ತಂಡ ಸೆಮಿಫೈನಲ್ಗೆ ಏರಿದೆ. ಈ ಸಲ ಏಷ್ಯಾದಲ್ಲಿ ಟೂರ್ನಿ ನಡೀತಾ ಇರೋದ್ರಿಂದ ಅಫ್ಘಾನ್ ಪಡೆಯಿಂದ ಭರ್ಜರಿ ಪ್ರದರ್ಶನವನ್ನ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ 2023ರ ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ತಂಡ ಇಂಗ್ಲೆಂಡ್, ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳಿಗೆ ಸೋಲನ್ನ ಉಣಿಸಿ ಆಘಾತ ನೀಡಿತ್ತು. ಅಂಥದ್ದೇ ಪ್ರದರ್ಶನವನ್ನ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ನಿರೀಕ್ಷೆ ಮಾಡಬಹುದು ಅಂತ ಶೋಯಬ್ ಅಖ್ತರ್ ಭವಿಷ್ಯ ನುಡಿದಿದ್ದಾರೆ. ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಈ ಪಂದ್ಯ ಫೆಬ್ರವರಿ 19ರಂದು ನಡೆಯಲಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಫೆಬ್ರವರಿ 23ರಂದು ದುಬೈನಲ್ಲಿ ನಡೆಯಲಿದೆ. ಇದಕ್ಕೂ ಮುನ್ನ ಟೀಂ ಇಂಡಿಯಾ ಫೆಬ್ರವರಿ 20ರಂದು ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಹಾಗೆಯೇ ಮಾರ್ಚ್ 2ರಂದು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಅಂತಿಮವಾಗಿ ಯಾವ ತಂಡ ಫೈನಲ್ಗೆ ಇರುತ್ತೆ, ಯಾರಿಗೆ ಚಾಂಪಿಯನ್ ಪಟ್ಟ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.